ಉದ್ದೇಶಕ್ಕೋಸ್ಕರ ಅಂತ ರಿಸರ್ವ್ ಮಾಡಿದ್ರೆ ಆರ್ಟಿಸಿ ಕೊಟ್ಟಿದ್ದಾರೆ. ಇನ್ನು ಉಳಿದ ಜಾಗ ಅದಕ್ಕೆ ಬೇಕು ಅಂತ ಮುಂದೆ ಯಾವ್ದಾದ್ರು ಭವಿಷ್ಯದಲ್ಲಿ ಗೊತ್ತಾದ್ರೆ ಮತ್ತೆ ದಾಖಲಾತಿ ತೆಗೆದುಕೊಂಡು ಯೂತ್ ಅಂಡ್ ಸರ್ವಿಸ್ಗೆ ಕೊಡ್ಲಿ ಅವರು, ಬೇಡ ಅಂತ ಹೇಳಿ ಯಾರು ಇದೆ ಸರ್ಕಾರ ಮಾಡೋದು ಬಿಸಿ ಬಹಳ ಸ್ಪಷ್ಟವಾಗಿ ಹೇಳಿದಾರಲ್ಲ. 23 ಉಡುಪಿ ತಾಲೂಕು, ಒಂದು ನಿಮಿಷ, ಈ ಉಡುಪಿ ತಾಲೂಕು 80 ಬಡಗಬೆಟ್ಟ ಗ್ರಾಮದ ಸರ್ವೆ ನಂಬರ್ 11/1ರಲ್ಲಿ 6.3 ಎಕರೆ ಜಮೀನನ್ನು ಗ್ರಾಮೀಣ ಕ್ರೀಡೆಯಾದ ಕಂಬಳದ ಉದ್ದೇಶಕ್ಕೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹೆಸರಿನಲ್ಲಿ ಕಾಯ್ದಿರಿಸುವುದಕ್ಕೆ ಶಿಫಾರಸನ್ನು ಮಾಡಿದ್ರಿ ಅಂತ ಹೇಳಿದ್ದಾರೆ. ಇದ್ರಲ್ಲಿ ಇನ್ನೇನಾಗಬೇಕಾಗಿದೆ? ಎಂಟ್ರಿ ಮಾಡಾಗಿದ್ದಾರೆ. ಇಲ್ಲಿ ಏನು ಅಂತಂದ್ರೆ, ಇದು ಕಂಬಳ ಒಂದು ನೆಪ ಮಾತ್ರ. ನಮ್ಮ ಎಲ್ಲ ಜಿಲ್ಲಾ ಶಾಸಕರದ ಅನುಭವ ಏನು ಅಂತ ಕೇಳಿದ್ರೆ, ಕಂಬಳ ಒಂದು ನೆಪ. ಒಟ್ಟು ಶಾಸಕರುಗಳು ಮಾಡುವಂತ ಅಭಿವೃದ್ಧಿಯ ಚಟುವಟಿಕೆ, ಜನಪರವಾದಂತ ಚಟುವಟಿಕೆ, ಜನಮನ್ನಣೆಗೆ ಪಾತ್ರ ಆಗುವಂತ ಯಾವುದೇ ಚಟುವಟಿಕೆಯನ್ನ ಪರಾಜಿತ ಅಭ್ಯರ್ಥಿಗಳು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣಕ್ಕೆ ಆಡಳಿತ ಇದೆ, ಬಹುಮತ ಇದೆ ಎನ್ನುವ ಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಬಹುದು ಹೊರಟಿದ್ದಾರೆ. ನಾನು ಸುಮ್ಮನೆ 2-3 ಪ್ರಶ್ನೆಗಳನ್ನ ಜಿಲ್ಲಾಡಳಿತ ಕೇಳ್ತೇನೆ ಅಥವಾ ಉಸ್ತುವಾರಿ ಸಚಿವರಿಗೆ ಕೇಳ್ತೇನೆ. ಇಷ್ಟು ದೊಡ್ಡ ಕಾಪು ಮಾರಿಗುಡಿ ನಿರ್ಮಾಣ ಆಯ್ತಲ್ಲ, ಸರ್ಕಾರ 1 ರೂಪಾಯಿ ದುಡ್ಡು ಕೊಟ್ಟಿದ್ಯಾ? ಎಲ್ಲರೂ ಬಂದಿದ್ದಾರೆ, ಎಲ್ಲ ಮಂತ್ರಿ ಮಹೋದಯರು ಎಲ್ಲರೂ ಬಂದಿದ್ದಾರೆ. ಸಾರ್ವಜನಿಕರ ದಾವಣಗೆರೆಯಿಂದ 80 ಕೋಟಿ ರೂಪಾಯಿಗಿಂತ ಮೇಲೆ ಖರ್ಚು ಮಾಡಿದ್ದಾರೆ. ಸರ್ಕಾರ 1 ರೂಪಾಯಿ ಕೊಟ್ಟಿದ್ಯಾ? ಇವ್ರು ಇಷ್ಟೆಲ್ಲ ಮಾತಾಡೋರು ಮಾರಿಗುಡಿ ದುಡ್ಡು ಕೊಡಿಸ್ಬೇಕಾಗಿತ್ತು. ಪರ್ಯಾಯ 2 ವರ್ಷಕ್ಕೊಮ್ಮೆ ನಡೆಯುವಂತ ಐತಿಹಾಸಿಕ ಪರ್ಯಾಯಕ್ಕೆ ಸರ್ಕಾರ ಎಲ್ಲಿ ಬಿಡುಗಡೆ ಮಾಡಿದೆ? ಎಲ್ಲ ಸರ್ಕಾರಗಳು ಕೂಡ ಪರ್ಯಾಯಕ್ಕೆ ದುಡ್ಡು ಕೊಡ್ತಾ ಇತ್ತು. ಪರ್ಯಾಯಕ್ಕೆ ದುಡ್ಡು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಜಿಲ್ಲೆಯಲ್ಲಿ ಸಂಗ್ರಹ ಆಗಿರುವಂತ DMF ಫಂಡ್ ಹಣವನ್ನ ಬಳಕೆ ಮಾಡಬೇಕಾದಂತ ದುಸ್ಥಿತಿ ಮೊದಲೇ ಬಾರಿಗೆ ಪರ್ಯಾಯಕ್ಕೆ ಬಂದಿದೆ. ನಾವು ಒಪ್ಕೊಂಡ್ವಿ. ಆಯ್ತು, DMF ಫಂಡ್ ಅನ್ನ ನಾವು ಶಾಸಕರುಗಳು ಒಪ್ಕೊಂಡ್ವಿ. ಆಯ್ತು, ಪರ್ಯಾಯ ನಮ್ಮ ಜಿಲ್ಲೆದು, ಉಡುಪಿ ನಗರಕ್ಕೆ ಅದನ್ನು ಬಳಸಿ ಅಂತ ನಾವು ಹೇಳಿದ್ವಿ. DMF ಫಂಡ್ ಎಲ್ಲ ಕಡೆಗಳಲ್ಲೂ ಬಳಕೆ ಆಗ್ಬೇಕಾಗಿತ್ತು, ನಾವು ಒಪ್ಕೊಂಡ್ವಿ. ಮಿಯಾರ್ನ ಅರ್ಧ ಕಾರ್ಕಳ ತಾಲೂಕಿನ ಬಳಕೆ ಮಾಡುವಂತ ಮಿಯಾರು ದೇವಸ್ಥಾನ ಸುಮಾರು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನ ಮರು ನಿರ್ಮಾಣ ಆಯ್ತು, ಬ್ರಹ್ಮಕಲಶ ಆಯ್ತು. ಸರ್ಕಾರ 1 ರೂಪಾಯಿ ದುಡ್ಡು ಬಿಡುಗಡೆ ಮಾಡಿಲ್ಲ. ಜಿಲ್ಲೆಯ ಯಾವುದೇ ಅಭಿವೃದ್ಧಿಗೆ ಸರ್ಕಾರ ದುಡ್ಡು ಬಿಡುಗಡೆ ಮಾಡಿದ್ರೆ, ಶಾಸಕರುಗಳು ಏನೋ ಗೋಗರದು ಯಾವ್ದೋ ಚಟುವಟಿಕೆಯನ್ನು ಮಾಡ್ತೀವಿ ಅಂತಂದಾಗ ಅದಕ್ಕೆ ಕಾನೂನಿನ ನೆಪ ಒಡ್ಡೋದು, ಪೊಲೀಸ್ ಅಧಿಕಾರಿಗಳನ್ನು ಬಿಡೋದು ಏನ್ ಅರ್ಥನೇ ಇಲ್ಲ. ಮತ್ತು 144 ಮಾಡುವಂತ ಹಿನ್ನೆಲೆ ಏನು? ಯಾರು ಪ್ರತಿಭಟನೆ ಮಾಡ್ಲಿಕ್ಕೆ ಯಾರು ಅರ್ಜಿ ಕೊಟ್ಟಿದ್ದಾರೆ DC-ಗೆ? ನಾವು ಹೋರಾಟ ಮಾಡ್ತೀವಿ, ಅಲ್ಲಿ ಶಂಕುಸ್ಥಾಪನೆ ಮಾಡಲ್ಲ ಅಂತೇಳಿ SP ಅವರಿಗೆ ಯಾರು ಲೆಟರ್ ಕೊಟ್ಟಿದ್ದಾರೆ? ಕೊಡ್ಲಿ, ಬಿಡುಗಡೆ ಮಾಡ್ಲಿ. 144 ಅಂತಂದಾಗ ಏನು ಬೆದರಿಕೆ ಅನ್ನೋದಿತ್ತ? ಎಲ್ಲಿ ಮೈಕ್ ಅನೌನ್ಸ್ಮೆಂಟ್ ಎಲ್ಲಿ ಮಾಡಿದ್ದಾರೆ? 144 ಅಂತ ಎಲ್ಲಿ ಅನೌನ್ಸ್ ಮಾಡಿದ್ದಾರೆ? ಬೆಳಿಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಾಗ 10 ಗಂಟೆಗೆ 144 ಇದೆ ಅಂತ ಜಾರಿ ಮಾಡೋದು ಸರಿನಾಗ್ರೆ?